ಇವತ್ತು ಕಾರ್ಮಿಕರ ದಿನಾಚರಣೆ. ಮೊದಲನೇದಾಗಿ ಆಕಸ್ಮಿಕವಾಗಿ ಅವತ್ತು ನಂದು ಡೇಟ್ ಆಫ್ ಬರ್ತೂ ಕೂಡ ಇವತ್ತು. ಆದ್ದರಿಂದ ಇವತ್ತೆಲ್ಲ ಅಭಿಮಾನಿಗಳು ವಿಶೇಷವಾಗಿ ಸೇವಾ ಕಾರ್ಯ ಮಾಡ್ತೀವಿ ಅಂತ ಹೇಳೋರು. ನನಗೆ ಈ ಹುಟ್ಟುಹಬ್ಬಕ್ಕೆ ತುಂಬ ವಿರೋಧ. ಆದರೂ ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಅಭಿಮಾನಿಗಳ ಒಂದು ಒತ್ತಡಕ್ಕೆ ನಾವು ತೀರಾ ಎಲ್ಲದಕ್ಕೂ ಇಲ್ಲ ಅನ್ನೋಕ್ಕಾಗಲ್ಲ. ಆದ್ದರಿಂದ ಇವತ್ತು ನನ್ನ ಪ್ರಕಾರ ಒಂಥರ ಸೇವಾ ಕಾರ್ಯಗಳಲ್ಲಿ ಹೆಚ್ಚಿನದಾಗಿ ಮಾಡಿರಂಗೂ 6 ಥರ ತರಬೇಡಿ ಅಂದ್ರೂ ತಂದುಬಿಟ್ಟಿದ್ದಾರೆ. ಎಸೆಯೋಕ್ಕಾಗಲ್ಲ, ಇಟ್ಕೊಂಡು ತೆಗ್ಸ್ಕೊಂಬಿಟ್ಟಿದ್ದೀವಿ ಕೆಲವನ್ನ ಫೋಟೋಗಳ್ನ. ಅದ್ರದ್ದು ವಿಶೇಷವಾಗಿ ಇವತ್ತು ಪೌರ ಕಾರ್ಮಿಕರಿಗೆ, ಯಾಕಂದರೆ ಊರನ್ನ ಕಾಪಾಡ್ತಿರೋಂಥ ಸ್ವಚ್ಛತೆ ಪೌರ ಕಾರ್ಮಿಕರು ಮತ್ತು ಸಾಕಷ್ಟು ಬೀದಿ ವ್ಯಾಪಾರಿಗಳಿಗೆ, ಅಂದರೆ ಏನು 100% ಅಲ್ಲ, ಆಸ್ ಎ ಟೋಕನ್ ಆಫ್ ಒಂದು ಸಾಂಕೇತಿಕವಾಗಿ ಇವತ್ತು ಒಂದಷ್ಟು ಅವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಎಲ್ಲ ಅಭಿಮಾನಿಗಳು ಕೂಡ ವಿಶೇಷವಾಗಿ ನಮ್ಮೆಲ್ಲ BJP ಕಾರ್ಯಕರ್ತರು ಅಭಿಮಾನಿಗಳು ಆ ಕೆಲಸನ ಇವತ್ತು ಮಾಡಿದ್ದಾರೆ. ಸಮಾಜದಲ್ಲಿರುವಂಥ ಸಾಕಷ್ಟು ಜನ ಏನು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ಕೊಂಡಿದ್ದಾರೆ, ಪೌರ ಕಾರ್ಮಿಕರು ಇರ್ಬೋದು, ಬೀದಿ ವ್ಯಾಪಾರಿಗಳು ಇರ್ಬೋದು, ಅವ್ರನ್ನೂ ಕೂಡ ನಾವೆಲ್ಲ ಒಂದು ಕಡೆ ಇನ್ನೂ ಸಮಾಜದಲ್ಲಿ ಸಮಾನತೆಯಿಂದ ನೋಡ್ತಿಲ್ಲ. ಅವ್ರಿಗೂ ಕೂಡ ಬೇಕಾಗುವಂಥ ಒಂದು ಬೇಸಿಕ್ ನೀಡ್ಸಲ್ಲೇ ಇದ್ದಾರೆ ಇನ್ನೂ. ಸೊ ಅವ್ರಿಗಳಿಗೂ ಬೇಕಾದಂಥ ಬೇಸಿಕ್ ನೀಡ್ಸು ಮತ್ತೊಂದು ವ್ಯವಸ್ಥೆಗಳನ್ನ ಇವತ್ತು ಅಭಿಮಾನಿಗಳು ಮಾಡಿದ್ದಾರೆ. ಮತ್ತು ಇವತ್ತು ಅಶ್ವಿನಿ ಹಾಸ್ಪಿಟ್ಲು ಮತ್ತು ಇನ್ನೊಂದು ಹಾಸ್ಪಿಟ್ಲು ನಮ್ಮ ಇದರಿಂದನೂ ಕೂಡ ಇವತ್ತು ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಮತ್ತು ಅಶ್ವಿನಿ ಹಾಸ್ಪಿಟ್ಲು ಆಯುರ್ವೇದಿಕ್ ಇದರಿಂದನೂ ಮಾಡಿದ್ದಾರೆ. ಮತ್ತು ಕೆಲವೆಲ್ಲ ಕಾಲು ಜೋಡಣೆ, ಹ್ಯಾಂಡಿಕ್ಯಾಪ್ಸ್ ಇವರಿಗೆಲ್ಲ ಸಹಾಯ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅಭಿಮಾನಿಗಳು ಯಾವ ರೀತಿ ಮಾಡಬೇಕೋ ಮಾಡಿದ್ದಾರೆ. ಒಟ್ಟಿನಲ್ಲಿ ನಾನು ಹೇಳ್ತೀನಲ್ಲ, ಹುಟ್ಟುಹಬ್ಬದಲ್ಲಿ ಕೇಕು ಅದಕ್ಕೆ 200% ವಿರೋಧದ ಮನುಷ್ಯ. ಆದರೂ ಈ ಫೀಲ್ಡಿಗೆ ಬಂದಮೇಲೆ ನೀವು ಜನ ಹೆಂಗೆ ಕುಣಿತಾರೋ ನಾವು ಅದ್ರ ಜೊತೆ ಡ್ಯಾನ್ಸ್ ಆಡಲಿಲ್ಲ ಅಂದರೆ ನಮಗೆ ಆಮೇಲೆ ಮಾರ್ಕೆಟ್ ಕಮ್ಮಿ ಆಗಿಬಿಡ್ತದೆ. ಆದ್ದರಿಂದ ಅವ್ರಿಗೆ ನಾನು ಇವತ್ತು ಇರಲೇಬಾರ್ದು ಅಂದ್ಕೊಂಡಿದ್ವಿ ಆ್ಯಕ್ಚುಲಿ. ಆದರೂ ಕೂಡ ಬಸವ ಜಯಂತಿ ಇತ್ತು ಮತ್ತು ಎಲ್ಲರ ಅಭಿಮಾನಿಗಳು ಮತ್ತು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ ಇವತ್ತಿರೋದ್ರಿಂದ ಕಾರ್ಮಿಕರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಸಮಾಜದಲ್ಲಿ ಕಾರ್ಮಿಕರಿಗೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ತರಬೇಕು. ಮತ್ತು ನಮ್ಮ ದೇಶದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದು ಇವತ್ತಿಗೂ ಇಲ್ಲ. ಸೊ ಆದ್ದರಿಂದ ಅದು ಈ ಕಾರ್ಮಿಕರ ದಿನಾಚರಣೆ ಎಂದು ಎಲ್ಲರೂ ಬರ್ತಾರೆ. ಕಾರ್ಮಿಕರು ಅಂದರೆ ಅದರಲ್ಲಿ ಎಲ್ಲರೂ ಕೂಡ ಡಿಗ್ನಿಟಿ ಆಫ್ ಲೇಬರ್ನ ರೂಢಿಸ್ಕೊಳ್ಳೋಕ್ಕೆ ನಾವೊಂದು ಅಟೆಂಡ್ರನ್ನ ಯಾವ ರೀತಿ ಕರಿತೀವಿ, ಒಬ್ಬ ಬಾಸ್ನ ಯಾವ ರೀತಿ ಕರಿತೀವಿ, ಒಬ್ಬ ಕಸ ಹೊಡೆಯೋನ್ನ ಯಾವ ರೀತಿ ಕರಿತೀವಿ, ಅದನ್ನು ನಾವು ಎಲ್ಲ ಸಮಾನತೆಯಿಂದ ಅವರಿಗೆ ಗೌರವ ಕೊಡೋದನ್ನು ಇವತ್ತು ಕಾರ್ಮಿಕರ ದಿನಾಚರಣೆ ನಾವೆಲ್ಲರೂ ಕೂಡ ರೂಢಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒಂದು ಮೆಸೇಜ್ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸಂಕಲ್ಪ ಹೇಳೋದಲ್ಲ, ಈಗ ಕಾರ್ಮಿಕರ ದಿನಾಚರಣೆ ಇವಾಗ ಹಂಗೇನಿಲ್ಲ ಸರ್, ಈ ಜೇಟ್ ಚೇಂಜ್ ಆಗ್ತಾ ಹೋಗ್ತದೆ, ಅಷ್ಟೇ ಆಗ್ತಾ ಹೋಗ್ತದೆ. ಅವೆಲ್ಲ ಬೇರೆ ಬೇರೆ ಅವ್ರವ್ರದ್ದು ಏನೋ ಆಸೆ ಹೇಳ್ತಾರೆ. ಆದ್ರೂ ಕೂಡ ನಾನು ಹೇಳಿದ್ನಲ್ಲ, ಕಾರ್ಮಿಕರ ದಿನಾಚರಣೆನೇ ಇವತ್ತು ಮುಖ್ಯ ಇಟ್ಕೊಂಡು ಹೇಳಬೇಕು ಅಂದರೆ ಒಂದು ಡಿಗ್ನಿಟಿ ಆಫ್ ಲೇಬರ್ ಇವತ್ತು ದೇಶದಲ್ಲಿ ಬರಬೇಕು. ನೀವು ಬೇರೆ ಬೇರೆ ದೇಶಗಳಲ್ಲಿ ಒಂದು ಲೆವೆಲಿಗೆ ಇದೆ ಅದು ಡಿಗ್ನಿಟಿ ಆಫ್ ಲೇಬರ್. ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ ಅದು ಡಿಗ್ನಿಟಿ ಆಫ್ ಲೇಬರ್. ವೆದರ್ ಈಸ್ ಅಟೆಂಡ್ರು, ಕಸ ಹೊಡೆಯೋನು ಇರ್ಬೋದು, ಬಾಸ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಗೌರವ ಈ ಸಮಾಜದಲ್ಲಿ ಸಿಗೋವಂಥ ವ್ಯವಸ್ಥೆ ಇವತ್ತು ಕಾರ್ಮಿಕ ದಿನಾಚರಣೆ ಎಂದು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಪಟ್ಟಂತ ನಾನು ಏನು ನೋಡೋಕ್ಕೂ ಹೋಗಿಲ್ಲ, ಇವತ್ತೇ ಬಂದಿರೋದು ಪೂರ್ತಿ ಯಶಸ್ವಿ ಪಟ್ಟಂಥ ಎಲ್ಲ ಸಾಕಷ್ಟು ನಮ್ಮ ಹನುಮಂತರಾಜು ಮತ್ತು ಆ ಟೀಮ್ ಏನಿದೆ ಎಲ್ಲ ಅಭಿಮಾನಿಗಳ ಬಳಗ, ಅವರೊಬ್ಬರ ಹೆಸರು ಹೇಳಿದೆ ಅಂತ ಬೇಜಾರಲ್ಲ, ಎಲ್ಲ ಲೇಡೀಸ್ ಇದ್ದಾರೆ, ಮಹಿಳಾ ಟೀಮು, ಯುವಕರು, ವಯಸ್ಸಾದವರು ಎಲ್ಲರೂ ಕೂಡ ಇವತ್ತು ಸ್ಪಂದಿಸಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ಕಾರ್ಮಿಕರಿಗೆ ನಾನು ದಿನಾಚರಣೆ ಶುಭಾಶಯ ತಿಳಿಸ್ತಾ ಅವರ ಜೀವನ ಒಂದು ಹಸನಾಗಲಿ, ಒಂದು ಡಿಗ್ನಿಟಿ ಆಫ್ ಲೇಬರ್ ದೇಶದಲ್ಲಿ ಸಿಗಲಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸರ್ ಚೆಕ್ ಕೊಟ್ಟರೆ ಹಾಂ, ಇವತ್ತು ಅದೊಂದು ಮಾಡಿರೋಂಥದ್ದು ನಮಗೂ ಕೂಡ ಎಲ್ಲೋ ಸಂತೋಷ. ಯಾಕಂದರೆ ಅವ್ರದ್ದೇ ಡಿಸಿಷನ್ನು, 1 ಲಕ್ಷ ರೂಪಾಯಿದೇನೋ ಎಲ್ಲ ದೇಣಿಗೆ ಎತ್ತಿ ಮಾಡಿದ್ದಾರೆ. ಸೊ ಆದ್ದರಿಂದ ಇವತ್ತೆಲ್ಲೋ ಒಂದು ಕಡೆ ಡೇ ಟು ಡೇ ಥ್ರೂ ಔಟ್ ದಿ ವರ್ಲ್ಡು ಈ ಆರ್ಮ್ಡ್ ಕಾನ್ಫ್ಲಿಕ್ಟ್ಸು ಜಾಸ್ತಿ ಆಗ್ತಾಯಿದೆ. ಸೊ ಈ ವ್ಯವಸ್ಥೆಯಲ್ಲಿ ನಮ್ಮ ಸೈನಿಕರಿಗೆ ನಾವೆಲ್ಲರೂ ಕೂಡ ನಾವೆಲ್ಲ ಜನಸಾಮಾನ್ಯರಾಗಿ ನಾವು ಗನ್ ಇಟ್ಕೊಳಕ್ಕಾಗಲ್ಲ. ಆದ್ದರಿಂದ ಒಂದು ಆತ್ಮಸ್ಥೈರ್ಯನ ಯಾವ ರೀತಿ ತುಂಬೋದು, ನಾನಾ ರೀತಿಗಳಿದೆ. ಸೊ ಇದು ಕೂಡ ಒಂದು ಲೀಗಲಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಫೆನ್ಸ್ ಅವ್ರು ಮಾಡಿರೋ ಒಂದು ಅಕೌಂಟ್ಗೆ ಎಲ್ಲರೂ ಸೇರಿ ಒಂದು ಅಳಲು ಸೇವೆಯನ್ನು ಮಾಡ್ತಿರೋದು ನಮಗೂ ಕೂಡ ಎಲ್ಲ ಒಂದು ಕಡೆ ಇವತ್ತು ಆರ್ಮ್ಡ್ ಫೋರ್ಸಸ್ಗೆ ಒಂದು ಸಲ್ಲಿಸುವಂಥ ಗೌರವ ಅಂತ ಈ ಸಲ ಅನಿಸುತ್ತೆ.